ರೈಟ್, ರಾಜಕೀಯ ವಿದ್ಯಮಾನಗಳನ್ನು ಮುಂದಿನ ಹಂತದಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಈಗ ವಾಪಸ್ ಬರೋಣ ಈ ಬಿರಿಯಾನಿ ಫೈಟ್ನ ವಿಚಾರಕ್ಕೆ. ನಿಮಗೆ ನೆನಪಿರ್ಬೋದು, ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಆ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಆತ ನಾನು ಲಿಂಗಾಯತ, ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದ್ರು ಕೂಡ ಬಲವಂತವಾಗಿ ಆತನಿಗೆ ಬಿರಿಯಾನಿ ತಿನ್ನಿಸುತ್ತಂತೆ ಈ ಡಿ ಗ್ಯಾಂಗ್. ಇದೀಗ ಅದೇ ಬಿರಿಯಾನಿಗೋಸ್ಕರ ದರ್ಶನ್ ಅಂಗಲಾಚೋ ಪರಿಸ್ಥಿತಿ ಬಂದಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು, ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾಸ್ವಾಮಿ ಬೇಡ ಬೇಡ ಅಂದ್ರು ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಹೌದು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಕೂಡಿ ಹಾಕಿದ್ರು. ಈ ವೇಳೆ ರೇಣುಕಾಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ಈ ವೇಳೆ ಊಟದ ಮೇಲೆ ಉಗಿದಿದ್ದ ರೇಣುಕಾಸ್ವಾಮಿಗೆ ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡೋ ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದ ವಿಜಯಲಕ್ಷ್ಮಿ ಅವರು ತಂದ್ಕೊಡ್ತಿರೋ ಡ್ರೈ ಫ್ರೂಟ್ಸೇ ತಿನ್ಕೊಂಡು ಕಾಲ ಕಳಿತಿರುವ ದರ್ಶನ್ ಫುಲ್ ಮೀಲ್ಸ್, ಮನೆಯಿಂದ ಬಿರಿಯಾನಿ ಮೀಲ್ಸ್ ತರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಮನವಿ, ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ದರ್ಶನ್ ಮನವಿ ವಿಚಾರ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ತೀರ್ಪು ನೀಡುವ ಸಾಧ್ಯತೆ. ಬಳ್ಳಾರಿಯ ಖಾರದ ಊಟಕ್ಕೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ದರ್ಶನ್ಗೆ ಏನೇ ಮನವಿಯನ್ನ ಮಾಡಿಕೊಂಡ್ರು, ಅರ್ಜಿಯನ್ನ ಹಾಕಿದ್ರು, ಇವತ್ತು ಮನೆ ಊಟ ಸಿಗೋದು ಡೌಟ್ ಅಂತ ಹೇಳೇನೆ ವಿವರಿಸಲಾಗ್ತಾ ಇದೆ. ಮನೆ ಊಟ ಸಿಗತ್ತೆ ಅಂತ ಹೇಳಿ ಕಾದು ಕುಳಿತಿದ್ದಾರೆ ದರ್ಶನ್. ಆದರೆ ಇವತ್ತು ಕೂಡ ಮನೆ ಊಟ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಈ ಬಗ್ಗೆ ತೀರ್ಪು ಕೂಡ ಹೊರಬೀಳುವ ನಿರೀಕ್ಷೆ ಇದೆ. ದರ್ಶನ್ಗೆ ಮನೆಯೂಟಕ್ಕೆ ಕೋರ್ಟ್ ಅವಕಾಶವನ್ನ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮನೆಯೂಟಕ್ಕೆ ಅನುಮತಿ ಸಿಕ್ಕರೆ ದರ್ಶನ್ಗೆ ನಿತ್ಯ ಕೂಡ ಬಿರಿಯಾನಿಯ ಭಾಗ್ಯ. ಬಳ್ಳಾರಿಯಲ್ಲಿ ಮನೆ ಮಾಡಿಕೊಂಡಿದ್ದಾರಂತೆ ದರ್ಶನ್ ಆಪ್ತರು. ಅವರ ಆಪ್ತರೊಬ್ರು ಮನೆ ಮಾಡಿಕೊಂಡು ಅಡುಗೆ ಭಟ್ರನ್ನ ಕೂಡ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಅವಕಾಶ ಸಿಕ್ಕರೆ ಸಾಕು, ಇಲ್ಲಿಂದಾನೇ ಬಿಸಿ ಬಿಸಿ ಅಡುಗೆ ಮಾಡಿಸ್ಕೊಂಡು ಹೋಗಿ ಕೊಡೋಣ ಅಂತ ಹೇಳಿ ಬಳ್ಳಾರಿಯಲ್ಲಿ ಮನೆ ಮಾಡಿಕೊಂಡು ಪ್ರತಿನಿತ್ಯ ಅಡುಗೆ ಮಾಡಿ ಜೈಲಿಗೆ ಕಳಿಸೋ ಪ್ಲಾನ್ ಮಾಡಿದ್ದಾರಂತೆ. ಜೈಲ ಸುತ್ತಮುತ್ತ ಮನೆ ಹುಡುಕಾಟ ನಡೆಸ್ತಿದ್ದಾರೆ ದರ್ಶನ್ ಆಪ್ತರು. ಜಾಸ್ತಿ ದೂರನೂ ಇರಬಾರ್ದು, ಜೈಲ್ ಹತ್ರನೇ ಇರಬೇಕು, ಅಲ್ಲಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಳ್ಬೇಕು, ತಗೊಂಡು ಹೋಗಿ ಜೈಲಲ್ಲಿರೋ ದರ್ಶನಿಗೆ ಕೊಡಬೇಕು, ಇದು ಪ್ಲಾನ್. ಆದರೆ ತಕ್ಷಣಕ್ಕೆ ಅವಕಾಶ ಸಿಕ್ಕಿಬಿಡುತ್ತಾ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಮನೆ ಹುಡುಕ್ತಿದ್ದಾರಂತೆ ದರ್ಶನ್ ಆಪ್ತರು, ಯಾರಪ್ಪ ಅದು, ಸಿಗುತ್ತಾ ಮನೆ?
ಮನೆ ಸಿಕ್ಕರೂ ಕೂಡ ಅಲ್ಲಿ ಅಡುಗೆ ಮಾಡಿದ್ರು ಕೂಡ ತಗೊಂಡು ಹೋಗಿ ಕೊಡಬೇಕು ಅಂದರೆ ಇವತ್ತು ಕೋರ್ಟ್ ಅನುಮತಿ ಕೊಡಬೇಕು. ಕೊಡೋ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ದರ್ಶನ್ ಅವರು ಮನೆ ಊಟಕ್ಕೆ ಅರ್ಜಿನ ಬಳ್ಳಾರಿಗೆ ಬಂದ ಮೇಲೆ ಹಾಕಿಲ್ಲ. ಬದಲಿಗೆ ಅವರು ಯಾವಾಗ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು ಆಗಿನಿಂದನೂ ಕೂಡ ಮನೆ ಊಟಕ್ಕೆ ಅರ್ಜಿಯನ್ನು ಹಾಕಿದ್ರು. ಅಂದರೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಅವರು ಬೆಂಗಳೂರಿನಲ್ಲಿ ಮನೆ ಇದೆ, ಆ ಮನೆಯಿಂದ ಅವರು ಅಡುಗೆಯನ್ನು ಮಾಡಿ ಕಳಿಸ್ಬೋದಾಗಿತ್ತು. ಆದರೆ ಬಳ್ಳಾರಿಗೆ ಬಂದ ಮೇಲೆ ಹೇಗೆ ಮನೆ ಊಟ ಸಿಗುತ್ತೆ ಅನ್ನೋದು ಇಲ್ಲಿ ಸಾಕಷ್ಟು ಪ್ರಶ್ನೆಯಾಗಿತ್ತು. ಅದಕ್ಕೆ ಇವತ್ತು ಕೂಡ ಉತ್ತರವೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಏನಂದರೆ ದರ್ಶನ್ ಆಪ್ತರು, ಅಂದರೆ ದರ್ಶನ್ ಪತ್ನಿ ಅಲ್ಲ, ಬದಲಿಗೆ ಅವರ ಆಪ್ತರು ದರ್ಶನ್ ಅವರಿಗೋಸ್ಕರ ದಿನನಿತ್ಯ ಅಡುಗೆಯನ್ನು ಮಾಡಿ ಜೈಲಿಗೆ ಕಳಿಸೋದಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಅದರ ಪ್ಲಾನ್ ಕೂಡ ನಡೆದಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಏನಿದೆ, ಈ ಜೈಲಿನ ಸುತ್ತಮುತ್ತ ಭಾಗ ಅಂದರೆ ತಾಳೂರು ರಸ್ತೆ ಆಗಿರ್ಬೋದು, ಜೈಲಿನ ಪಕ್ಕ ಇರ್ತಕ್ಕಂಥ ಗಾಂಧಿನಗರ ಆಗಿರ್ಬೋದು, ಬೇರೆ ಬೇರೆ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಏರಿಯಾದಲ್ಲಿ ಒಂದು ಮನೆಯನ್ನು ಮಾಡಿಬಿಟ್ಟು ಆ ಮನೆಯಿಂದ ನಿತ್ಯ ಅಡುಗೆ ಮಾಡಿ ಆ ಬಳಿಕ ಜೈಲಿಗೆ ತಂದು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪ್ಲಾನನ್ನು ಮಾಡಿದ್ರು. ಇದಕ್ಕಾಗಲೇ ಬೆಂಗಳೂರು ಮೂಲದ ಒಬ್ಬರು ಅಂದರೆ ಕುಕ್ಕನ್ನು ರೆಡಿ ಮಾಡಿದ್ದಾರೆ, ಅಂದರೆ ಒಬ್ಬ ಭಟ್ರನ್ನು ಕೂಡ ನೇಮಕ ಮಾಡಿದ್ದಾರೆ. ಯಾವಾಗ ಕೋರ್ಟ್ ಅಸ್ತು ಅನ್ನುತ್ತೆ ಅನ್ನೋದಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ. ಒಂದು ವೇಳೆ ಕೋರ್ಟ್ ಮನೆ ಊಟವನ್ನು ದರ್ಶನ್ಗೆ ಕೊಡಬಹುದು ಅನ್ನುವ ತೀರ್ಪನ್ನು ಇವತ್ತು ಕೊಟ್ಟರೆ ನಾಳೆಯಿಂದನೇ ಆ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಅಂದರೆ ದಿನನಿತ್ಯ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ 3 ಹೊತ್ತು ಊಟವನ್ನು ಮನೆಯಿಂದಲೇ ತಂದು ದರ್ಶನ್ಗೆ ಕೊಡಬೇಕು ಅನ್ನುವ ಪ್ಲಾನನ್ನು ಮಾಡಿದ್ದಾರೆ. ಈಗಾಗಲೇ 5 ರಿಂದ 6 ಬಾರಿ ವಿಚಾರಣೆಯಾದರೂ ಕೂಡ ಕೋರ್ಟ್ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಇವತ್ತು ಕೂಡ ಆ ಒಂದು ಪ್ರಕರಣ ವಿಚಾರಣೆ ಇರತಕ್ಕಂಥದ್ದು. ಕೋರ್ಟ್ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಈಗ ದರ್ಶನ್ ಆಪ್ತರು ಮತ್ತು ದರ್ಶನ್ ಅವರಿಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಖಾರದ ಊಟವನ್ನು ಕೊಡ್ತಾರೆ. ಅದರ ಜೊತೆಗೆ ಅವರು ಡಯಟ್ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನ್ನವನ್ನು ಸೇವಿಸ್ತಾ ಇಲ್ಲ, ಕೇವಲ ಚಪಾತಿ, ಮುದ್ದೆ ಈ ರೀತಿಯಾದ ಊಟವನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದಷ್ಟು ಸಮಸ್ಯೆಗಳಾಗ್ತವೆ ಅನ್ನುವ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಈ ಮನೆ ಊಟದ ವಿಚಾರ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸೋದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.